ತಾಲೂಕಿನ ಹುಲಗೂರ ಗ್ರಾಮದ ದಾರಿಯಲ್ಲಿ ಸಿಕ್ಕಿದ್ದ ಸುಮಾರು 25 ಗ್ರಾಂ ತೂಕದ ಚಿನ್ನದ ಚೈನನ್ನ ವ್ಯಕ್ತಿಯೊಬ್ಬರು ಪೊಲೀಸ್ ಠಾಣೆಗೆ ಒಪ್ಪಿಸಿ ಪ್ರಾಮಾಣಿಕತೆ ಮೆರೆದಿದ್ದಾರೆ. ವ್ಯಕ್ತಿಯ ಪ್ರಾಮಾಣಿಕತೆ ಮೆಚ್ಚಿ ಪೊಲೀಸರು ಆತನನ್ನ ಸನ್ಮಾನಿಸಿದ್ದು ಅಲ್ಲದೆ ಚಿನ್ನದ ಸರವನ್ನ ಕಳೆದುಕೊಂಡಿದ್ದ ಮಹಿಳೆಗೆ ವಾಪಸ್ ಹಸ್ತಾಂತರಿಸಲಾಯಿತು. ಹೌದು, ತಾಲೂಕಿನ ಬಸವನಾಳ ಗ್ರಾಮದ ಲಲಿತಾ ಕೊಂ ರುದ್ರಪ್ಪ ಒಡಟ್ಟಿ ಎಂಬುವವರು ಜುಲೈ 30ರಂದು ಹುಲಗೂರ ಗ್ರಾಮದಲ್ಲಿ ಸುಮಾರು 2.5 ಲಕ್ಷ ರೂಪಾಯಿ ಮೌಲ್ಯದ 25 ಗ್ರಾಂ ತೂಕದ ಬಂಗಾರದ ಚೈನನ್ನ ಕಳೆದುಕೊಂಡಿದ್ರು. ಬಂಗಾರದ ಚೈನು ಹುಲಗೂರ ಗ್ರಾಮದ ರೈತ ಪ್ರಭು ಬಸವಣ್ಣಪ್ಪ ಬೆಳಗಿ ಅವರಿಗೆ ಗ್ರಾಮದ ನಂಬರ್ 1 ಎಟಿಎಂ ಎದುರು ಸಿಕ್ಕಿತ್ತು. ಅಂದೇ ಅವರು ಚೈನನ್ನ ಪ್ರಾಮಾಣಿಕತೆಯಿಂದ ಹುಲಗೂರ ಪೊಲೀಸ್ ಠಾಣೆಗೆ ತಂದು ಮುಟ್ಟಿಸಿದ್ದಾರೆ. ಹುಲಗೂರ ಪೊಲೀಸ್ ಠಾಣೆಯ ಪಿಎಸ್ಐ ಪರಶುರಾಮ ಕಟ್ಟಿಮನಿ ಅವರ ಸಮ್ಮುಖದಲ್ಲಿ ಕಳೆದುಕೊಂಡವರಿಗೆ ಮರಳಿಸಲಾಯಿತು. ಪ್ರಾಮಾಣಿಕತೆ ತೋರಿದ ಪ್ರಭು ಬಸವಣ್ಣಪ್ಪ ಬೆಳಗಿ ಹಾಗೂ ಅವರ ತಾಯಿ ರತ್ನಮ್ಮ ಬಸವಣ್ಣಪ್ಪ ಬೆಳಗಿ ಅವರನ್ನ ಪೊಲೀಸರು ಸನ್ಮಾನಿಸಿದರು. ಏನೇ ಸಿಕ್ಕರೂ ವಾಪಸ್ ಕೊಡದ ಈ ಕಾಲದಲ್ಲಿ ತಮಗೆ ಸಿಕ್ಕಿದ್ದ ಬಂಗಾರವನ್ನ ಮರುಕಳಿಸಿದ ರೈತ ಪ್ರಭು ಬಸವಣ್ಣಪ್ಪ ಬೆಳಗಿ ಅವರ ಪ್ರಾಮಾಣಿಕತೆಗೆ ಸ್ಥಳೀಯರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ದೇಶಕ್ಕೆ ಅನ್ನ ಹಾಕುವ ರೈತರ ಪ್ರಾಮಾಣಿಕತೆಯ ಬಗ್ಗೆ ಎಲ್ಲರೂ ಕೊಂಡಾಡಿದರು. ಈ ಸಂದರ್ಭದಲ್ಲಿ ಠಾಣೆಯ ಸಿಬ್ಬಂದಿಗಳು, ಸ್ಥಳೀಯರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸುರೇಶ್ ಯಲಿಗಾರ, 9 ಲೈವ್ ನ್ಯೂಸ್, ಶಿಗ್ಗಾವಿ.